ಪಬ್ಲಿಕ್ ಟಿವಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಎಕ್ಸ್ಕ್ಲೂಸಿವ್ ಸಂದರ್ಶನ. ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿ ಜೊತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಚುನಾವಣೆ ಸಂದರ್ಭದಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಮಂಡ್ಯದಲ್ಲಿ ಕುಮಾರಸ್ವಾಮಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಇದೊಂದೇ ಅಲ್ಲ, ಮೋದಿ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಎಕ್ಸ್ಕ್ಲೂಸಿವ್ ಸಂದರ್ಶನ. ಮಂಡ್ಯದಲ್ಲಿ ಕುಮಾರಸ್ವಾಮಿಗೆ ಸೋಲು ಕಟ್ಟಿಟ್ಟ ಬುತ್ತಿನ ಈ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಮೋದಿ ಸೇರಿ ದೇವೇಗೌಡರು ರಾಜ್ಯಕ್ಕೆ ದ್ರೋಹ ಮಾಡಿದ್ರ, ಎಲೆಕ್ಷನ್ ಬಳಿಕ ಸಿಎಂ ಹುದ್ದೆಯಿಂದ ಮುಖ್ಯಮಂತ್ರಿಗಳು ಕೆಳಗಡೆ ಇಳಿತಾರ, ಇದೆಲ್ಲದರ ಬಗ್ಗೆ ಮುಕ್ತವಾಗಿ ಪಬ್ಲಿಕ್ ಟಿವಿ ಜೊತೆ ಮುಖ್ಯಮಂತ್ರಿಗಳು ಮಾತನಾಡಿದ್ದಾರೆ. ನೋಡಿ, ಸೊ ಪಬ್ಲಿಕ್ ಟಿವಿಯ ಜೊತೆ ಮುಖ್ಯಮಂತ್ರಿಗಳು ಇಷ್ಟೊಂದು ಬ್ಯುಸಿ ಶೆಡ್ಯೂಲ್ನಲ್ಲಿ ಕೂಡ ಸಂದರ್ಶನವನ್ನು ಕೊಟ್ಟಿದ್ದಾರೆ. ಸಂದರ್ಶನದಲ್ಲಿ ಮಾತನಾಡಿದ್ದಾರೆ, ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಈಗೇನು ಕರೆಂಟ್ ಅಫೇರ್ಸ್ ಏನು ನಡೀತಾ ಇದೆ, ಅದು ಹೈ ವೋಲ್ಟೇಜ್ ಕ್ಷೇತ್ರ ಆಗಿರತಕ್ಕಂಥ ಮಂಡ್ಯ ಆಗಿರ್ಬೋದು, ಅಥವಾ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಹಾಸನ ಆಗಿರ್ಬೋದು, ಕಳೆದ ಚುನಾವಣೆಯಲ್ಲಿ ಯಾಕೆ ರಿಸಲ್ಟ್ 2019ರಲ್ಲಿ ಹೀಗೆ ಬಂತು, ಇದೆಲ್ಲದರ ಬಗ್ಗೆನೂ ಕೂಡ ಮುಖ್ಯಮಂತ್ರಿಗಳು ಮನಬಿಚ್ಚಿ ಮಾತನಾಡಿದ್ದಾರೆ, ಹಲವಾರು ವಿಚಾರಗಳ ಬಗ್ಗೆ. ಸೊ ಈಗ ಎಚ್ ಡಿ ಕುಮಾರಸ್ವಾಮಿ ಬಗ್ಗೆ ಮುಖ್ಯಮಂತ್ರಿಗಳು ಹೇಳಿರ್ತಕ್ಕಂಥದ್ದೇನು ಸಂದರ್ಶನದಲ್ಲಿ ಅಂತಕ್ಕಂಥದ್ದು ಪ್ರಶ್ನೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಸೋಲ್ತಾರೆ, ಸೋಲು ಕಟ್ಟಿಟ್ಟ ಬುತ್ತಿ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಸೋಲ್ತಾರೆ, ಯಾವ ಕಾರಣಕ್ಕೂ ಗೆಲ್ಲಲ್ಲ. ಕುಮಾರಸ್ವಾಮಿ ಸರ್ಕಾರ ಇದ್ದ ವಿರೋಧದಿಂದ ನಿಖಿಲ್ ಸೋತಿದ್ದು. ನಾವು ಯಾರೂ ಕೂಡ 2019ರಲ್ಲಿ ವಿಶ್ವಾಸದ್ರೋಹ ಮಾಡಲಿಲ್ಲ, ಅವರಿಗೆ ಜನರ ವಿರೋಧ ಇತ್ತು. ಹಾಸನದಲ್ಲಿ ಪ್ರಜ್ವಲ್ ಗೆದ್ದಿದ್ದು ನಾನು ಹೋಗಿ ಹಾಸನಕ್ಕೆ ಪ್ರಚಾರ ಮಾಡಿದ್ದಕ್ಕೆ. ಕುಮಾರಸ್ವಾಮಿ ವಿಷಕಂಠ ಆದರೆ ಯಾಕೆ ಸಿಎಂ ಆಗಬೇಕಾಗಿತ್ತು? ಸರ್ಕಾರ ವಿಶ್ವಾಸ ಮತ ಕಳೆದುಕೊಂಡ ಮೇಲೆ ಬೇರೆ ಮಾತನ್ನ ಹೇಳಿದ್ರು ಅಂತೆಲ್ಲ ಪಬ್ಲಿಕ್ ಟಿವಿ ಸಂದರ್ಶನದಲ್ಲಿ ಸಿದ್ದರಾಮಯ್ಯನವರು ಓಪನ್ ಆಗಿ ಮಾತನಾಡಿದ್ದಾರೆ. ಹೇಳ್ತಾರೆ ಕ್ಯಾಂಡಿಡೇಟ್ ಡಿ ಕೆ ಶಿವಕುಮಾರ್ ಅವ್ರ ಜೊತೆನಲ್ಲೇ ಜೋಡೆತ್ತು ಅಂತ ಕರೀತಿದ್ದಾರೆ. ಯಾರಿಗೆ? ಅವರಿಬ್ಬರಿಗೆ ಅಲ್ಲ. ಮತ್ತೆ ನಾನು ಹಾಸನದಲ್ಲಿ ಕ್ಯಾಂಪೇನ್ ಮಾಡದೆ ಹೋಗಿದ್ರೆ ಪ್ರಜ್ವಲ್ ರೇವಣ್ಣ ಗೆಲ್ತಿದ್ದ, ಗೆಲ್ಲಕ್ ಸಾಧ್ಯ ಆಯ್ತು. ನಾನು ಇಲ್ಲಿ ಸೋಲ್ಗೆ ನಯನ್ ಕಾರಣ ಜನರು ಇವ್ರ ವಿರುದ್ಧ ಇದ್ರು, ಅದಕ್ಕೋಸ್ಕರ ಸೋತರು. ಈಗ ಇಂಡಿಪೆಂಡೆಂಟ್ ಸುಮಲತಾ ಗೆಲ್ಬೇಕಾದ್ರೆ ಕುಮಾರಸ್ವಾಮಿ ವಿರುದ್ಧ ಇದ್ರು, ಕುಮಾರಸ್ವಾಮಿ ಸರ್ಕಾರದ ವಿರುದ್ಧ ಇದ್ರು. ಅದು ಸೇರಿತ್ತು, ಬಟ್ ಸರ್ಕಾರ ಯಾರ ನೇತೃತ್ವದಲ್ಲಿ ನಡೀತಾ ಇತ್ತು. ಮತ್ತೆ ನೀವು ಇಷ್ಟೆಲ್ಲ ಹೇಳಿದ್ರು ಸರ್, ಅವ್ರು ಹೇಳ್ತಾರೆ ನಮ್ಗೆ ವಿಷ ಹಾಕಿದ್ರು, ವಿಷ ಕಟ್ಟಂತರ ಇದ್ದೆ, ನಾನು ಕಷ್ಟಪಟ್ಟು ಸರ್ಕಾರ ನಡೆಸಿದೆ 14 ತಿಂಗಳು. ಮತ್ತೆ ಯಾಕೆ ಒಪ್ಪಿದ್ರು ಚೀಫ್ ಮಿನಿಸ್ಟರ್? ಆಯ್ತು, ವಿಷ್ಕಂಠ ಆಗಿ ನೀವು ಸರ್ಕಾರ ನಡೆಸಬೇಕಾದ ಪರಿಸ್ಥಿತಿ ಏನಿತ್ತು? ಈಗ ಸೋತ್ ಮೇಲೆ ಹಿಂಗೆಲ್ಲ ಹೇಳ್ತಾ ಇದ್ದಾರೆ, ಸರ್ಕಾರ ಕಳ್ಕೊಂಡ ಮೇಲೆ ಹಿಂಗಂತ ಎಲ್ಲ ಹೇಳ್ತಾ ಇದ್ದಾರೆ. ಈಗ ಸರ್ಕಾರ ಹೋಯ್ತು, ಕಾನ್ಫಿಡೆನ್ಸ್ ವೋಟನ್ನ ಮೂವ್ ಮಾಡಿದ್ರು, ಕಾನ್ಫಿಡೆನ್ಸ್ ಮೋಷನ್ ಮೂವ್ ಮಾಡಿ ಅದು ಉತ್ತರ ಕೊಟ್ಟಿದ್ದಾರೆ. ಆಗ ಏನೇನು ಹೇಳಿದ್ರು ಅಂತ ಕ್ಯಾಂಪೇನ್ ತೆಗೆದು ನೋಡಿ, ರೆಕಾರ್ಡ್ ಏನ್ ಹೇಳಿದ್ದಾರೆ ಅವರು. ನಮ್ಮಿಂದ ನಾನು ವಿಷ್ಕಂಠನಾಗಿದೆ ಅಂತ ಹೇಳಿದಾರ? ಮತ್ತೆ ಅಲ್ಲಿ ಹೇಳಿಲ್ಲ ಅಂತಂದ್ರೆ ಈಗ ಹೇಳೋದೆಲ್ಲ ಸುಳ್ಳಲ್ವಾ? ಅಲ್ಲಿ ಏನ್ ಹೇಳಿದಾರೆ ಅದು ಸತ್ಯ, ಈಗ ಹೇಳ್ತಾ ಇರೋದೆಲ್ಲ ಸುಳ್ಳು. ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರ ಸ್ಪರ್ಧೆ ಒಂದು ಅನಿರೀಕ್ಷಿತ ಸ್ಪರ್ಧೆ ಅನ್ಸುತ್ತೆ ಸರ್. ನಿರೀಕ್ಷಿತ ಸ್ಪರ್ಧೆ ಏನಲ್ಲ, ದೇವೇಗೌಡರು ಬಿಜೆಪಿಯಿಂದ ಟಿಕೆಟ್ ಕೊಡಿಸಿ ಅಲ್ಲಿ ನಿಲ್ಸಿದ್ದಾರೆ. ಸೊ ಅನಿರೀಕ್ಷಿತ ಅಂತ ಹೇಳಕ್ ಬರಲ್ಲ. ಅದನ್ನ ಅವರು ಬಿಜೆಪಿಯಿಂದ ಟಿಕೆಟ್ ಕೊಡಿಸಿದ್ದಾರೆ, ಅಲ್ಲಿ ಬಿಜೆಪಿ ಸಿಂಬಲ್ ಮೇಲೆ ನಿಂತ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಲಯನ್ಸ್ ಇರೋದ್ರಿಂದ ಅಲ್ಲಿ ನಿಲ್ಸಿದ್ದಾರೆ ಅಷ್ಟೇ. ಅದು ಎಕ್ಸ್ಪೆಕ್ಟೆಡ್, ಅದು ಇಟ್ಸ್ ನಾಟ್ ಅನ್ಎಕ್ಸ್ಪೆಕ್ಟೆಡ್. ಸೊ ಹಲವಾರು ವಿಚಾರಗಳನ್ನ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ನಾವು ಯಾರು ಕೂಡ ಕಾಂಗ್ರೆಸ್ನವರು ವಿಶ್ವಾಸ ದ್ರೋಹ ಮಾಡಲಿಲ್ಲ ಅಂತಾರೆ.
ಕಳೆದ ಬಾರಿ ಸುಮಲತಾ ಅವರ ಪರವಾಗಿ ಯಾರು ವರ್ಕ್ ಮಾಡಿದ್ದು? ಇದೇ ಚಲುವರಾಯಸ್ವಾಮಿ ಟೀಮ್ ಇಂಡೈರೆಕ್ಟ್ ಆಗಿ ವರ್ಕ್ ಮಾಡ್ತು. ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ನಿಖಿಲ್ ಸ್ಪರ್ಧೆ ಮಾಡಿದ್ರು ಕೂಡ ಸಿದ್ದರಾಮಯ್ಯನವರು ಕ್ಯಾಂಪೇನಿಂಗ್ಗೆ ಹೋಗಲಿಲ್ಲ ಕರೆಕ್ಟಾಗಿ. ಇವ್ರು ಹೇಳ್ತಾರೆ ನಾನು ಹಾಸನದಲ್ಲಿ ಹೋದೆ, ಪ್ರಜ್ವಲ್ ಗೆದ್ರು ಅಂತ. ಅದೇ ರೀತಿ ನಿಖಿಲ್ನು ಗೆಲ್ಲಿಸ್ಬೋದಾಗಿತ್ತು. ಇಡೀ ಜಗತ್ತಿಗೆ ಗೊತ್ತಿರುವಂತಹ ವಿಷಯ ಏನಂದ್ರೆ BJP ಕಾಂಗ್ರೆಸ್ನವರೆಲ್ಲರೂ ಸೇರ್ಕೊಂಡು ಸುಮಲತಾ ಅವರಿಗೆ ಸಪೋರ್ಟ್ ಮಾಡಿದ್ರು. ತುಮಕೂರಿನಲ್ಲಿ ಹಾಗಾದ್ರೆ ದೇವೇಗೌಡರು ಸೋತಿದ್ದು ಯಾರಿಂದ? ಇದೆಲ್ಲ ಪ್ರಶ್ನೆಗಳು ಬರುತ್ತೆ. ಅದಕ್ಕೆ ಹೇಳಿದ್ದು ಜನರು ಕೂಡ ಪ್ರಬುದ್ಧರಿದ್ದಾರೆ. ಸಿದ್ದರಾಮಯ್ಯನವರು ಅದನ್ನೇ ಹೇಳ್ತಾರೆ, ಜನರು ಪ್ರಬುದ್ಧರಿದ್ದಾರೆ. DK ಶಿವಕುಮಾರ್ ಅವರು ಅದನ್ನೇ ಹೇಳ್ತಾರೆ. ಹಳೆಯದ್ದು ಯಾವುದನ್ನು ಯಾರೂ ಮರ್ತಿರಲ್ಲ, ಬಟ್ ಅದು ಈ ಬಾರಿಯ ಚುನಾವಣೆಯಲ್ಲಿ ಎಷ್ಟರ ಮಟ್ಟಕ್ಕೆ ಪರಿಣಾಮ ಬೀರುತ್ತೆ. ಹಳೇ 2019 ಸೇಡನ್ನ ಇಟ್ಕೊಂಡು ಜನ ಈ ಸರ್ತಿ ಮತದಾನ ಮಾಡ್ತಾರಾ, ಅಥವಾ ಆಗಿದ್ದಾಗೋಯ್ತು ಈಗ ಮುಂದೆ ನೋಡೋಣ ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಮತದಾನ ಮಾಡ್ತಾರಾ ನೋಡಬೇಕು. ಇದರ ಕಂಪ್ಲೀಟ್ ನೀವು ಸಂದರ್ಶನ ಸಾಯಂಕಾಲ 7 ಗಂಟೆಗೆ ಪಬ್ಲಿಕ್ ಟಿವಿಯಲ್ಲಿ ನೋಡಬಹುದು. ಇದಿಷ್ಟೇ ಅಲ್ಲ, ಇನ್ನೂ ಬೇರೆ ಬೇರೆ ವಿಚಾರಗಳ ಬಗ್ಗೆ ಕೂಡ ಮಾತನಾಡಿದ್ದಾರೆ.